टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಮನಗಳನ್ನು ತಿಳಿಸಿ ಇವತ್ತು ಕೊಟ್ಟೂರೇಶ್ವರನ ಸನ್ನಿಧಾನದಲ್ಲಿ ಆಶೀರ್ವಾದ ಪಡ್ಕೋಬೇಕು ಅನ್ನೋಂಥ ಕಾರಣದಿಂದ ಒಟ್ಟಾರೆ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಜು ಅವರು ನಾಗರಾಜ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ಹಿರಿಯರ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿಂದ ಕೊಟ್ಟೂರು ತನಕ ಹತ್ತತ್ರ 21 ಕಿಲೋಮೀಟರ್ 18 ಕಿಲೋಮೀಟರ್ ಹತ್ತತ್ರ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಪುನಃ ಅಲ್ಲಿ ಕೊಟ್ಟೂರೇಶ್ವರನ ಆಶೀರ್ವಾದವನ್ನು ಪಡ್ಕೊಂಡು ಪುನಃ ಅಲ್ಲಿಂದ ಮತ್ತೆ ಡಿಸ್ಪರ್ಸ್ ಆಗೋಂಥ ಕೆಲಸ ಆಗ್ತಾಯಿದೆ ಪ್ರಥಮ ಬಾರಿಗೆ. ಯಾಕಂದರೆ ಪ್ರತಿ ಸಾರಿ ಕೂಡ ನಾವು ಅಂದ್ಕೊತ ಇದ್ವಿ, ಯಾವತ್ತೂ ಕೂಡ ಹೋಗ್ಲಿಕ್ಕಾಗಿದ್ದಿಲ್ಲ. ಈ ಸಾರಿ ನಾನು ಪ್ರಥಮ ಬಾರಿಗೆ ಪ್ರಾರಂಭವನ್ನು ಕೂಡ ಮಾಡಿದ್ದೀನಿ. ಆಶೀರ್ವಾದವನ್ನು ಪಡ್ಕೊಳ್ಳೋ ಸಲುವಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸರ್, ಪಾದಯಾತ್ರೆಯ ಹಿಂದಿನ ಉದ್ದೇಶ ಇಷ್ಟೇ, ನಾವೆಲ್ಲ ಕೂಡ ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಇದ್ದಂಥವ್ರು. ಅಂದರೆ ನಾವೆಲ್ಲ ಬಹುಶಃ ರಾಜಕಾರಣದಲ್ಲಿ ಅಷ್ಟು ಸ್ವಲ್ಪ ಪಾಂಡಿತ್ಯವನ್ನು ಪಡೆದಂಥವ್ರು ನಾವಾಗಿರೋ ಕಾರಣ ನಮ್ಮ ಗುರಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳಬೇಕು. ಕೇವಲ ಕೂಡ್ಲಿ ವಿಧಾನಸಭಾ ಕ್ಷೇತ್ರ ಒಂದೇ ಅಲ್ಲ, 160 ಸ್ಥಾನಗಳು ಕರ್ನಾಟಕದಲ್ಲಿ ಗೆಲ್ಲಬೇಕು. ಕರ್ನಾಟಕದಲ್ಲಿ BJP ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಇಲ್ಲಿಂದ ನಾವು ಕೊಟ್ಟೂರು ತನಕ ಕೂಡ ದೇವಸ್ಥಾನ ತನಕ ಕೂಡ ಪಾದಯಾತ್ರೆಯನ್ನು ಮಾಡ್ತೀವಿ. ಅಲ್ಲ, ಈಗ ಇಲ್ಲಿಂದ ನೀವು ಹೊರಡೋಂಥ ಉದ್ದೇಶ ಏನು ಸರ್? ಉದ್ದೇಶ ಇಷ್ಟೇ, ಪೊಲಿಟಿಕಲ್ ಆಗಿ ಹೇಳಿದ್ದೀನಲ್ಲ, ನಾವು ಇಲ್ಲಿ BJP ಗೆಲ್ಲಿಬೇಕು. ಭಾಳ ಕ್ಲಿಯರ್ ಆಗಿ ನಮ್ಮದು ಬೇರೆ ನಮ್ಮದು ಏನೇ ಇದ್ದರೆ ಕೂಡ ಅಂದರೆ ನಮಗೆ ಒಳಿತ ಸಲುವಾಗಿ ಆಗಿರ್ಬೋದು, ನಮ್ಮ ಕುಟುಂಬದ ಒಳ್ಳೆಯ ಸಲುವಾಗಿ ಆಗಿರ್ಬೋದು, ಕ್ಷೇತ್ರದಲ್ಲಿದ್ದಂಥ ಜನರಿಗೆ ಒಳ್ಳೆ ಮಳೆ ಆಗಬೇಕು, ಬೆಳೆ ಬರಬೇಕು ಅನ್ನೋಂಥ ಎಲ್ಲ ವಿಚಾರಗಳು ಸೇರಿಕೊಂಡ್ರು. ಅದರಲ್ಲಿ ಒಂದೇನಂದರೆ ರಾಜಕೀಯವಾಗಿ ಕೂಡ ಮುಂದಿನ ದಿನಗಳಲ್ಲಿ ಇಲ್ಲಿ ಅನುಕೂಲ ಆಗಬೇಕು ಅನ್ನೋಂಥ ಕಾರಣದಿಂದ ವೆರಿ ಕ್ಲಿಯರ್ ಆಗಿ ನಾವು ಪೊಲಿಟಿಕಲ್ ಆಗಿ ಅನುಕೂಲ ಆಗಬೇಕನ್ನೋಂಥ ಕಾರಣದಿಂದ ಇವತ್ತು ದೇವ್ರ ಸಂಕಲ್ಪವನ್ನು ಇಟ್ಕೊಂಡು ನಾವು ಅಲ್ಲಿ ತನಕ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಕೇವಲ ಕೊಟ್ಟೂರು ಜಾತ್ರಾ ಸಂದರ್ಭದಲ್ಲಿ ಮಾತ್ರ ಇದು ಅನ್ವಯಿಸ್ತದೆ ಅಥವಾ ಇನ್ನಿತರ ಉತ್ಸವಗಳಲ್ಲಿ ಕೂಡ ತಾವು ನನಗೇನು ಇದು ಪ್ರಥಮ ಬಾರಿ, ನಾನು 30 ವರ್ಷದ ರಾಜಕಾರಣ ಜೀವನದಲ್ಲಿ ನಾನು ಪ್ರಥಮ ಬಾರಿಗೆ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ಬೇರೆ ಪಾದಯಾತ್ರೆಗಳು ಮಾಡಿ ಅನುಭವ ಇದಾಗಿ ಕೊಟ್ಟೂರೇಶ್ವರಕ್ಕೆ ಯಾವತ್ತೂ ಕೂಡ ನಾನು ಪಾದಯಾತ್ರೆಯನ್ನು ಮಾಡಿದ್ದೇನೆ. ಇದು ಇವತ್ತು ಪ್ರಥಮ. ಎಲ್ಲರೂ ಹಿರಿಯರೆಲ್ಲರೂ ಕೂಡ ನನಗೆ ಸನ್ಮಾನ್ಯ ಉಮೇಶ್ ಅಣ್ಣನವರು, ನಮ್ಮ ಕೊಟ್ರಪ್ಪಣ್ಣನವರು, ರಜನಿ ಮಾವನವರು ಮತ್ತು ಸಂದೀಪ್ ಅವರು, ನಂತರ ವೀರೇಂದ್ರ ಅವರು ಮತ್ತು ನಮ್ಮ ಚಂದ್ರಮೌಳಿ ಅಣ್ಣವರು ಮತ್ತು ನಂತರ ನಮ್ಮ ಮಂಜಣ್ಣವರು ಮತ್ತು ನಾಗರಾಜ್ ಅವರು, ನಮ್ಮ ಭೀಮೇಶ್ ಅವರು, ನಂತರ ತಂಗಿ ಅವರು ಮತ್ತು ಪವಿತ್ರ ಅವರು ಮತ್ತು ನಮ್ಮ ಚಂದ್ರು ಅವರು, ಅನೇಕ ಮಂದಿ ಎಲ್ಲ ಪಾರ್ಟಿಯವರು, ನಮ್ಮ ಇವರು ಧನಂಜಯ ಅವರು, ಎಲ್ಲರೂ ಕೂಡ ಸಲಹೆ ಇಷ್ಟೇ, ನಾವು ಇಲ್ಲಿಂದ ಪಾದಯಾತ್ರೆ ಮಾಡೋದ್ರಿಂದ ಭಾಳಷ್ಟು ಒಂದು ಅನುಕೂಲ ಆಗಿದೆ. ಆ ಕಡೆ ನೇಮರಾಜ್ ನಾಯಕ್ ಅವರು ಕೂಡ ಅವ್ರು ಕೂಡ ಹೇಳ್ತಾರೆ, ನಾನು ಕೂಡ ಆ ಕಡೆಯಿಂದ ಬರ್ತಾ ಇದ್ದೀನಿ, ನೀವು ಕೂಡ ಬರ್ರಿ ಅಂತೇಳಿ ಅವ್ರು ಕೂಡ ಹೇಳ್ತಾ ಇದ್ರು. ನಾವು ಯಾವತ್ತೂ ಅಂದ್ಕೊಂಡು ಹೋಗಿದ್ವು, ಪಾದಯಾತ್ರೆ ಮಾಡ್ಕೊಂಡಿದ್ವು, ಅವತ್ತೆಲ್ಲ ಕೂಡ ಎಲ್ಲ ಸಂಕಲ್ಪಗಳನ್ನು ಈಡೇರಿಸಿದವ. ಮುಂದಿನ ದಿನಗಳಲ್ಲಿ ನಿಮ್ಮ ಸಂಕಲ್ಪ ಏನಿದೆ ಅದು ಈಡೇರಿಸುವಂಥ ಕೆಲಸ ಕೊಟ್ಟೂರೇಶ್ವರ ಮಾಡ್ತಾರಂತ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಈಗ ನಿಮ್ಮಲ್ಲಿ ಸೂರ್ಯಪಾಪಣ್ಣ ಕೂಡ ಪಾದಯಾತ್ರೆ ಮಾಡ್ತಾರೆ, ಅದಕ್ಕೆ ಏನು ಹೇಳ್ತೀರಿ? ಅಲ್ಲ, ನನಗೆ ಪಾದಯಾತ್ರೆಗಳು ಇವತ್ತು ಕೇವಲ ಒಬ್ಬರು ಮಾಡೋದ್ರಿಂದಲ್ಲ, ಲಕ್ಷಾಂತರ ಮಂದಿ ಪಾದಯಾತ್ರೆಗಳು ಅಲ್ಲ. ನಮ್ಮ ಪಾಪಣ್ಣವ್ರು ಕೂಡ ನಮ್ಮವರೇ, ಅವ್ರು ಮಾಡಬಾರ್ದು ಅನ್ನೋಕ್ಕೆ ಅವ್ರು ಕೂಡ ಮಾಡಲಿ, ಇನ್ನೊಬ್ರು ಕೂಡ ಮಾಡಲಿ, ಎಲ್ಲರೂ ಕೂಡ ಮಾಡಲಿ. ಯಾಕಂದರೆ ಲಕ್ಷಾಂತರ ಮಂದಿ ಕಾರ್ಯಕರ್ತರಲ್ಲಿ ಭಕ್ತಾದಿಗಳಲ್ಲಿ ನಾವು ಕೂಡ ಒಬ್ಬರು ಎಲ್ಲರೂ ಸೇರ್ಕೊಂಡು ಹೋಗೋದು ಅಷ್ಟೇ ಆಗಲಿ. ಅವ್ರು ಮಾಡ್ತಾರೆ, ದಿಸ್ ಇಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ. ಅಂದರೆ ಇದು ಧಾರ್ಮಿಕ ಸಭೆ ಆಗಿರೋ ಕಾರಣ, ದೇವಸ್ಥಾನಕ್ಕೆ ಆಗಿರೋ ಕಾರಣ, ಯಾರಿಗೆ ಸ್ವಯಂ ಇಚ್ಛೆಯಿಂದ ಎಲ್ಲರೂ ಕೂಡ ಪಾದಯಾತ್ರೆ ಮಾಡೋದ್ರಲ್ಲಿ ಏನು ತಪ್ಪೇನಿದೆ? ಅಲ್ಲ ಸರ್, ಈಗ ಅವರ ಸಂಕಲ್ಪ ಈಡೇರಬೇಕು, ಅವ್ರ ಕುಟುಂಬದಲ್ಲಿ ಇದ್ದಂಥ ಸಂಕಲ್ಪಗಳು ಈಡೇರಿಸಬೇಕು, ಅವ್ರ ಕಷ್ಟಗಳು ಪರಿಹಾರ ಆಗಬೇಕು. ಅದರಲ್ಲಿ ಪಾದಯಾತ್ರೆ ಮಾಡೋದ್ರಿಂದ ಏನು ನನಗೆ ಗೊತ್ತಿರೋಂಥ ಪ್ರಕಾರ ಇನ್ನು ದೊಡ್ಡ ತಪ್ಪೇನು ಅನ್ಸಲ್ಲ. ಯಾರಲ್ಲಿ ಇಂಡಿವಿಜುವಲ್ ಆಗಿ ಹೋಗ್ಬೇಕಾದ್ರೂ ಹೋಗ್ಬೋದು, ಅದೇನಿದೆ. ಎಲ್ಲರೂ ಕೂಡಿಸ್ಕೊಂಡು ಹೋಗೋದ್ರಿಂದ ಹೋಗ್ಬೋದು, ಎಲ್ಲರೂ ಕೂಡ ಹೋಗ್ತಾ ಇದ್ರೆ ನಾವು ಕೂಡ ಒಬ್ರು. ಅಂದರೆ ಯಾರು ಕೂಡ ನಾವು ಹೋಗೋಂಥವ್ರನ್ನ ಇಲ್ಲ ನಾವು ತಪ್ಪು ರೈಟ್ ಅನ್ನೋಂಥ ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಎನಿವೇ ನಮ್ಮೆಲ್ಲರ ಉದ್ದೇಶ ದೇವರ ಸನ್ನಿಧಾನಕ್ಕೆ ಕೊಟ್ಟಬೇಕು. ಅವರು ಸಹ ರಾಮರ ಜೊತೆ ಕೈ ಜೋಡಿಸ್ಬೋದಿತ್ತಲ್ಲ? ಇಲ್ಲ, ಎಲ್ಲರೂ ಕೂಡ ಒಂದೇ, ಅವ್ರವ್ರ ಟೈಮ್ಗೆ ತಕ್ಕ. ನಾನು ಇವಾಗ 4 ಗಂಟೆಗೆ ಅಂದ್ಕೊಂಡು, ಇನ್ನು ಕೆಲವೊಂದು 8 ಗಂಟೆಗೆ, ನಾಳೆ ಬೆಳಿಗ್ಗೆ ಹೊರಡೋದಿರ್ತಾರೆ. ಯಾರಿಗೆ ಸಮಯಕ್ಕೆ ತಕ್ಕಂಗೆ ಹಂಗಾಗಿ ಹೊರಡ್ತಿರ್ತಾರೆ. ಅದರಲ್ಲಿ ಬೇರೆ ಅಭಿಪ್ರಾಯಗಳು ಏನಿಲ್ಲ. ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಆ ರೀತಿ ಒಗ್ಗಟ್ಟು ಪ್ರದರ್ಶನ ಮಾಡಿದರೆ BJPಗೆ ಅನುಕೂಲ ಆಗ್ತದೆ. ಇಲ್ಲ, 100% ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಾನು ಹೇಳಿದ್ದೀನಿ, ಎಲ್ಲರನ್ನ ಸರಿಪಡಿಸ್ಕೊಂಡು ಹೋಗೋಂಥ ಕೆಲಸ ಮಾಡ್ತಿದ್ದೀನಿ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಮುಂದಿನ ದಿನಗಳಲ್ಲಿ
ಪಾರ್ಟಿ ಒಂದು ಚೌಕಟ್ಟಲ್ಲಿ ನಡೀತಾ ಇಡೀ ಕೇವಲ ಕೂಡ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿದ್ದಂಥ ಒಂದು ಒಳ್ಳೆ ಮನಸ್ಸಿದ್ದಂಥ ಒಳ್ಳೆ ರಾಜಕಾರಣಿಗಳೆಲ್ಲರೂ ಒಂದೇ ಕಡೆ ತೊಗೊಂಡು ಹೋಗ್ಬೇಕನ್ನಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ.